ಬೆಂಗಳೂರಿನಲ್ಲಿ ಕೋಟ್ಯಂತರ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಈ ಮೂಲಕವಾಗಿ ಬೆಂಗಳೂರು ಡ್ರಗ್ಸ್ನ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಉಲ್ಬಣ ಆಗ್ತಾ ಇದೆ. ಹೆಬ್ಬಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ 34 ಕೋಟಿ ಮೌಲ್ಯದ ಒಟ್ಟು 17 ಕೆಜಿ 400 ಗ್ರಾಂ MDMA ಕ್ರಿಸ್ಟಲ್ಸ್ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. 8 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ ಹೆಬ್ಬಾಳದ ಪೊಲೀಸರು. ಸೀರೆ, ಫರ್ನಿಚರ್, ಐರನ್ ಟೇಬಲ್ಗಳಲ್ಲಿ ಡ್ರಗ್ಸ್ ಅನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ದೆಹಲಿಯಿಂದ ದೇಶದ ಬೇರೆ ಬೇರೆ ಕಡೆಗೆ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಒಟ್ಟು 3 ಜನ ವಿದೇಶಿಗರು ಸೇರಿ 8 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಹಿಂದೆಯೂ ಕೂಡ ಬೆಂಗಳೂರಿನಲ್ಲೇ ಸರಿಸುಮಾರು 4 ಜನ ಬೇರೆ ದೇಶದ ನಾಗರಿಕರು ಎಸ್ಕೇಪ್ ಆಗಿದ್ರು. ಇದು ಎಷ್ಟರ ಮಟ್ಟಿಗೆ ಆರ್ಥಿಕ ಭದ್ರತೆ ಜೊತೆಗೆ ನಮ್ಮ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಳವಾಗುವುದಕ್ಕೆ ಕಾರಣ ಆಗೋದಕ್ಕೆ ಇದೊಂದು ಪ್ರಕರಣ ಎಕ್ಸಾಂಪಲ್. 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 3-4 ಜನ ವಿದೇಶಿಗರು. 3 ಜನ ವಿದೇಶಿಗರು ಸೇರಿ ಒಟ್ಟು 8 ಜನ ಅರೆಸ್ಟ್ ಆಗಿದ್ದಾರೆ. 34 ಕೋಟಿ ರೂಪಾಯಿಯ MDMA, ತುಂಬಾ ಹೈಲಿ ಕಾನ್ಸಂಟ್ರೇಟೆಡ್ ಡ್ರಗ್ಸ್ ಇದು. ಇದನ್ನ ಇವರು ಇಡೀ ದೇಶದ ಮೂಲೆ ಮೂಲೆಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಹೆಬ್ಬಾಳ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಐರನ್ ಬಾಕ್ಸು, ಸೀರೆನೋ, ಮತ್ತೊಂದು ಮಗದೊಂದು ಬಟ್ಟೆ ಪರಿಕರ ಅದರಲ್ಲಿ ಹಾಕಿ ಇವರು ಸಾಗಾಟ ಮಾಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ದೇಶದ ಮೂಲೆ ಮೂಲೆಗೂ ಕೂಡ ನೋಡಿ, ಕೆಲವೇ ವರ್ಷಗಳ ಹಿಂದೆ, ಕೆಲವು ತಿಂಗಳ ಹಿಂದೆ ಸಾವಿರಾರು ಕೋಟಿ ರೂಪಾಯಿಯ ಡ್ರಗ್ಸು ಸಿಕ್ಕಿತ್ತು ಗುಜರಾತ್ನಲ್ಲಿ. ಈ ರೀತಿ ಮತ್ತೆ ಈ ಡ್ರಗ್ಸ್ ಪತ್ತೆ ಆಗ್ತಾನೇ ಇದೆ. ಆದರೂ ಕೂಡ ಕಡಿವಾಣ ಹಾಕುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಫಲರಾಗ್ತಾ ಇದ್ದೀವಿ? ಯಾಕಂದರೆ ಇದೆಲ್ಲವೂ ಕೂಡ ಯುವಕರು ಸಹಜವಾಗಿ ಇದರ ಒಂದು ಮತ್ತಿಗೆ ಬಲಿಯಾಗ್ತಾ ಇದ್ದಾರೆ. ಇದರ ಚಟಕ್ಕೆ ಯುವಕರು ಚಟ್ಟ ಹತ್ತುತ್ತಾ ಇದ್ದಾರೆ. ಇದು ದೇಶದ ಪ್ರಗತಿಗೆ, ರಾಜ್ಯದ ಪ್ರಗತಿಗೆ ಮಾರಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ನಿಜವಾಗ್ಲೂ ಕೂಡ ಶಾಬಾಷ್ ಹೇಳಬೇಕಾಗತ್ತೆ. 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಸರಿಸುಮಾರು 34 ಕೋಟಿ ಇಷ್ಟು ಬೆಲೆ ಬಾಳುವಂತಹ ಡ್ರಗ್ಸ್ ಇದು. ಇಷ್ಟು ಡ್ರಗ್ಸನ್ನು ಪತ್ತೆ ಹಚ್ಚಿ ಅದನ್ನು ವಶಕ್ಕೆ ಪಡ್ಕೊಂಡು ಇವರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ನಾವು ಒತ್ತಾಯ ಮಾಡೋದು, ಕೇವಲ ಈ 4-8 ಜನ ಏನು ಆರೋಪಿಗಳಿದ್ದಾರೆ ಇವರು ಮಾತ್ರ ಇರಲ್ಲ. ಇವ್ರ ಹಿಂದೆ ದೊಡ್ಡ ದೊಡ್ಡ ತಲೆಗಳು, ದೊಡ್ಡ ಆರ್ಥಿಕ ಶಕ್ತಿ ಇರುವಂತಹ ವ್ಯಕ್ತಿಗಳು, ಪ್ರಬಲರು ಇರ್ತಾರೆ. ಯಾರು ಕಿಂಗ್ ಫಿನ್ಗಳಿದ್ದಾರೆ ಅವರು ಅರೆಸ್ಟ್ ಆಗಬೇಕು. ಆಗ ಮಾತ್ರ ಇದರ ಮೂಲ ಏನಿದೆ ಅದನ್ನು ಸಂಪೂರ್ಣವಾಗಿ ಕತ್ತರಿಸಿ ಬಿಸಾಕಿ ಈ ಡ್ರಗ್ಸ್ ಜಾಲ ಏನಿದೆ ಅದನ್ನು ಕಿತ್ತು ಬಿಸಾಕೋದಕ್ಕೆ ಸಾಧ್ಯ ಆಗುತ್ತೆ.